ಏನು ಸರ್, ಏನೋ ಹೊಸದಾಗಿ ಚೌಟ್ರಿ ಎಲ್ಲ ಮಾಡಿ ಮಾಡಿದ್ದೀವಿ. ಭಗವಂತ ಎಲ್ಲ ನಿಮಗೆ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ಚೌಟ್ರಿ ಮಾಡಿದ್ದೀರಲ್ಲ, ಇದ್ರ ಉದ್ದೇಶ ಏನು ನಿಮ್ಮದು? ಉದ್ದೇಶ ಏನಿಲ್ಲ ಕಿಟ್ಟೆ, ಈಗ ಎಲ್ಲರಿಗೂ ಬಡವ್ರಿಗೆಲ್ಲ ಹತ್ರ ಸಿಗಬೇಕು, ಕಮ್ಮಿ ರೇಟಲ್ಲಿ ಸಿಗಬೇಕು, ಒಳ್ಳೆ ರೀತಿಯಿಂದ ಮದುವೆ ಮಾಡ್ಕೊಂಡು ಹೋಗ್ಬೇಕು, ಭಾಳ ಕಮ್ಮಿಗೆ ಸಿಗಬೇಕು ಅವ್ರಿಗೆ. ಪಾಪ ಬಡವ್ರಿಗೆ ಅಂತ ನಾವು ಮಾಡಿದ್ದೀವಿ. ಆದರೆ ಎಲ್ಲರೂ ಈ ಫುಲ್ ಪ್ಯಾಕೇಜ್ ಥರನೂ ಮಾಡಿದ್ದೀವಿ. ಬಾಡಿಗೆ ಕೇಳಿದ್ರೆ ಬಾಡಿಗೆ ಬರೀ 95,000 ಇಟ್ಟಿದ್ದೀವಿ. ಕ್ಲೀನಿಂಗ್ ಚಾರ್ಜ್ ಸೇರ್ಕೊಳ್ಳುತ್ತೆ. ಆಮೇಲೆ 2 ಸಿಲಿಂಡ್ರ್ ಕೊಡ್ತೀವಿ. ಕರೆಂಟ್ ಬಿಲ್ಲು, ನೀರು ಬಿಲ್ಲು ಎಲ್ಲ ಸೇರ್ಕೊಳ್ಳುತ್ತೆ. ಬಡವ್ರಿಗಂತ ಒಂದು ಒಳ್ಳೆ ಇದು ಮಾಡಿದ್ದೀವಿ. ಬಡವರು ಅಂತ ಸರಿ, ಇಲ್ಲಿ ಏನಾಗಿದೆ, ಇರೋರು ಇದ್ದಾರೆ, ಇಲ್ದಲೇ ಇರೋರು ಇದ್ದಾರೆ. ಅವ್ರಿಗೆಲ್ಲ ಕೈಗೆ ಎಟ್ಕೋ ರೀತಿಯಲ್ಲಿ ನೀವು ಮಾಡೋದು ಭಾಳ ಸಂತೋಷ ಆಗ್ತಾಯಿದೆ ನಮಗೆ. ಈ ಥರ ಕಾನ್ಸೆಪ್ಟು, ಈ ಥರ ಇದು ಎಲ್ಲೂ ಕೂಡ ಮಾಡಿಲ್ಲ. ಆದರೆ ನಮಗೆ ನೀವು ಮಾಡ್ತಾ ಇರೋ ಒಂದು ಉದ್ದೇಶ ಇದೆಯಲ್ಲ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಕೈಗೆಟ್ಕೋ ರೀತಿಯಲ್ಲಿ ನೀವು ಸಿಗೋವಾಗಿ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಆ ಖುಷಿ ಯಾವ ಥರ ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ ಅನ್ನೋದನ್ನು ವಿಚಾರ ತಿಳಿಸಿ. ಅಡುಗೆ ಎಲ್ಲ ಪ್ಯಾಕೇಜ್ ಇದೆ. ಪ್ಯಾಕೇಜ್ ಇದೆ, ಟೋಟಲಿ ಪ್ಯಾಕೇಜ್ ಕೊಟ್ಟರೆ ಅದು ನಾವೊಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀಸನಬಲ್ ಕೊಡ್ತೀವಿ. ಹೌದು, ಅರ್ಥ ಆಯ್ತಾ? ಬಾಡಿಗೆ ಆದ್ರೂ ನಾವೊಂದು ರೀಸನಬಲ್ ಇದೆ. ಫುಲ್ ಪ್ಯಾಕೇಜ್ ಕೊಟ್ಟಿರೋದು ಬಳೆ ಶಾಸ್ತ್ರ ಇರ್ಬೋದು, ವಾಲ್ಗ ಇರ್ಬೋದು, ಫ್ಲವರ್ ಡೆಕೋರೇಷನ್ ಇರ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಈ ಚೌಟ್ರಿನ ನೋಡೋದಕ್ಕೆ ಹಾಲು ಕೂಡ ಎಷ್ಟು ವಿಶಾಲವಾಗಿದೆ. ಹೌದು, ಚೌಟ್ರಿ ಕೂಡ ಎಷ್ಟು ವಿಶಾಲವಾಗಿದೆ. ಹೌದು. ಜೊತೆಗೆ ಈ ಚೌಟ್ರಿ ಕೆಪಾಸಿಟಿ ಏನಿದೆ, ಜನದ ಕೆಪಾಸಿಟಿ ಏನಿದೆ? 1,25,000 ಜನ ಗಂಟ 1,500 ಜನ ಅಷ್ಟು ಸೇರಿಸೋ ಅಷ್ಟು ಕೆಪಾಸಿಟಿ ಹಾಲ್ಗಿದೆ. ಹೌದು. ಓಕೆ. ಇದು ಡೈನಿಂಗ್ ಹಾಲ್ ಇದೆ. ಒಂದು 200 ಜನ ಊಟಕ್ಕೆ ಕೂತ್ಕೋತಾರೆ. ಇಲ್ಲಿ ಒಂದು 500 ಜನ ಮೇಲೆ ರಿಸೆಪ್ಷನ್ ಹಾಲು. ಇನ್ನು ಸ್ಟಾರ್ಟ್ ಆದಮೇಲೆ ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಒಟ್ಟಲ್ಲಿ 1,25,000 ಜನಕ್ಕೆ ಮೇಕಪ್ ಆಗುತ್ತೆ. ಆಮೇಲೆ 2,000 ಜನಕ್ಕೆ ಪಾತ್ರೆ ಇಟ್ಟಿದ್ದೀವಿ. ಇವಾಗ ನಾವು 95,000 ಅಂತ ಹೇಳಿದ್ರೆ ಒಂದು 10 ಜನ ಲೇಬರ್ಸ್ ಬರ್ತಾರೆ, ಕ್ಲೀನರ್ಸ್ ಬರ್ತಾರೆ. 2 ಸಿಲಿಂಡ್ರ್ ಕೊಡ್ತೀವಿ. ಆಮೇಲೆ ಕರೆಂಟ್ ಬಿಲ್ಲು, ನೀರು ಬಿಲ್ಲು ಎಲ್ಲ ಇದರಲ್ಲಿ ಸೇರಿಕೊಳ್ಳುತ್ತೆ 95,000. ಸಂತೋಷ, ಭಾಳ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಆದರೆ ಇಲ್ಲಿ ನೀವು ಏನು ಯಾವ ಫಂಕ್ಷನ್ಗಳು ಯಾವ ಜನಾಂಗ ಅವ್ರಿಗೆ ಇದು ಮಾಡ್ತೀರಾ? ಇಲ್ಲ ಎಲ್ಲ ಜನಾಂಗದವ್ರಿಗೂ ಮಾಡ್ತೀರಾ? ಎಲ್ಲ ಜನಾಂಗ ಕೊಡ್ತೀವಿ. ಈ ಜನಾಂಗ ಅಂತ ಏನಿಲ್ಲ, ಪ್ಯೂರ್ ವೆಜ್. ಓಕೆ. ಫಸ್ಟ್ ಕೊಟ್ಟಿದ್ರು, ಈಗ ನಾವು ನಿಲ್ಲಿಸ್ಬಿಟ್ಟು ಫುಲ್ ಟೋಟಲಿ ಆಲ್ಟ್ರ್ ಮಾಡಿ ಪೈಂಟ್ ಮಾಡಿಸಿ ಇವಾಗ ಪ್ಯೂರ್ ವೆಜ್ಜು. ಆಮೇಲೆ ಎಲ್ಲ ರೂಮ್ಗಳಲ್ಲೂ ಸ್ಥಾನಕ್ಕೆ ಸೋಲಾರ್ ಇದೆ, ಬಿಸಿನೀರು ಬರುತ್ತೆ. ಆಮೇಲೆ ಹೆಣ್ಣು ಗಂಡಿಗೆ ಒಂದು AC ಹಾಕೋದಂತ ಇದ್ದೀನಿ ಹೆಣ್ಣು ಗಂಡು ರೂಮ್ಗೆ. ಸಂತೋಷ. ಹೆಣ್ಣು ಗಂಡು ರೂಮ್ಗೆ ಒಂದು AC ಹಾಕೋದಂತ. ನೀವು ಮಿಡ್ಲ್ ಕ್ಲಾಸ್ ಪೀಪಲ್ ಜನಕ್ಕೆ ಹೈಜೆನಿಕ್ ಆಗಿ ಮಾಡಬೇಕು ಅನ್ನೋದು ನಿಮ್ಮೊಂದು ಕನಸು. ಹೌದು. ಆ ಕನಸು ನಿಜವಾಗ್ಲೂ ಈಡೇರಲಿ ಅಂತ ಹೇಳಿ ನಮ್ಮ ಹಾಗೂ ನಮ್ಮ ಬಂಧು ಮಿತ್ರರು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಈ ಜನಗಳಿಗೆ ಎಲ್ಲ ಕೈಗೆಟ್ಕೋ ರೀತಿಯಲ್ಲಿ ನೀವು ಮಾಡಬೇಕಾಗಿ ನಮ್ಮದೊಂದು ಕೋರಿಕೆ. ಓಕೆ, ಥ್ಯಾಂಕ್ ಯು.